ಬ್ಲಾಗು. ಸೊ ಈ ಬ್ಲಾಗ್ ಹೆಂಗೆ ಬರ್ತಿದೆಯೋ ಏನೋ ಗೊತ್ತಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಗಾಯ್ಸ್ ಏನಪ್ಪ ಅಂತ ಅಂದರೆ ಈ ಐಫೋನ್ ಮಾಡಿರೋದೆಲ್ಲ ಸಮಸ್ಯೆ ಏನು ಹೇಳಿ, ಸ್ಟೋರೇಜು. ಸೊ ಗಾಯ್ಸ್ ನೋಡಿ ಈಗ ರೆಡಿ ಆಗಿದ್ದೀನಿ, ಬ್ಯಾಗಿ ಪ್ಯಾಂಟು ಬಂದಿದ್ದೀವಿ ಇದ್ರ ಜೊತೆ ದಿವಸ ಆಯ್ ಮಾಡು ಗಾಯ್ಸ್. ಇವಾಗ ಸಿಡಿಲಿ ಸುತ್ತಾಡ್ತಿದ್ದೀವಿ, ಫೋನ್ಗೆ ಒರೆಸ್ತಾ ಇರೋ ದಿವಸ ಗಾಯ್ಸ್. ನಾನಿಂದ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕ್ಕೆ ಆಗಲಿಲ್ಲ, ಈಗ ವಿಡಿಯೋ ಮಾಡೋದು ಅಷ್ಟೇ. ಕರ್ನಾಟಕದ ಎಲ್ಲ ಜನತೆಗೆ ಈ ನಿಮ್ಮ ಚಂದು ಕನ್ನಡಿಗ ಮಾಡುವ ನಮಸ್ಕಾರಗಳು ಗಾಯ್ಸ್. ಸೊ ಇದು ನನ್ನ ಫಸ್ಟ್ ಬ್ಲಾಗು. ಸೊ ಈ ಬ್ಲಾಗ್ ಹೆಂಗೆ ಬರ್ತಿದೆಯೋ ಏನೋ ಗೊತ್ತಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ನನ್ನ ಹೊಸ ಬ್ಲಾಗ್ ಶುರು ಆಯ್ತು, ಇದು ನನ್ನ ಫಸ್ಟ್ ಬ್ಲಾಗು. ಸೊ ಇವತ್ತು ನಮ್ಮ ಏನೇನಿರುತ್ತೆ ತೋರಿಸ್ತೀನಿ ಬನ್ನಿ. ಸೊ ಎಲ್ಲರೂ ಬೇರೆ ಥರ ಕೊಡ್ತಾರೆ ಇಂಟರ್ವ್ಯೂ, ನಾನು ನಿಮ್ಗೆ ಈ ಥರ ಕೊಟ್ಟೆ ಒಂದು ಹೊಸದು ಕಾನ್ಸೆಪ್ಟಲ್ಲಿ ಗಾಯ್ಸ್. ಆ್ಯಕ್ಚುಲಿ ಏನಪ್ಪ ಅಂತ ಅಂದರೆ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಏನೇನು ಮಾಡ್ತೀವಿ ಎಲ್ಲೋಯ್ತೀವಿ ಮುಂದೆ ಅಂತ ತೋರಿಸ್ತೀನಿ. ಸೊ ನೋಡಿ. ಸೊ ಆ್ಯಕ್ಚುಲಿ ನಂದಿದು ಗಾಯ್ಸ್, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಂದಿದು ಚಾನಲ್ಲು 3ನೇ ಚಾನಲ್ ಗಾಯ್ಸ್. ಇದು ನನ್ನ ಚಾನಲ್ಲು 3ನೇ ಚಾನಲ್ಲು. ಸೊ ಫಸ್ಟ್ ಚಾನಲಲ್ಲಿ ನಾನು 1 ಇಯರ್ ಮುಂಚೆ ಬ್ಲಾಗ್ ಶುರು ಮಾಡಿದ್ದೆ, ಅದು ಸರಿ ಕಂಟಿನ್ಯೂ ಮಾಡಲಿಲ್ಲ, ಅದು ಹೋಯಿತು. 2ನೇ ಚಾನಲ್ನ ಶುರು ಮಾಡಿದೆ, ಅದು ಹೋಯ್ತು. ಅದು ಹೋಯ್ತಿಲ್ಲ ಅಂದರೆ 2 ಚಾನಲ್ಗಳಿವೆ, ಕರೆಕ್ಟಾಗಿ ವೀಡಿಯೋ ಮಾಡ್ತಿರಲ್ಲ. ಇದು ನನ್ನ 3ನೇ ಚಾನಲು. ಸೊ ಇದರಲ್ಲಿ ಇನ್ಮೇಲೆ ಹೊಸ್ದಾಗಿ ಶುರು ಮಾಡೋದ, ಎಲ್ಲೂ ಗಿವ್ ಅಪ್ ಮಾಡೋದು ಬೇಡ. ಅಟ್ಲೀಸ್ಟ್ ವೀಕ್ಲಿ 1 ಅಟ್ಲೀಸ್ಟ್ ಹಾಕಿ ಆಗ್ತೀನಿ ಇನ್ಮೇಲಿಂದ ಬ್ಲಾಗ್ನ. ಸೊ ಇದು ನನ್ನ ಫಸ್ಟ್ ಬ್ಲಾಗು. ಸೊ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ನಿಮ್ಗೆ ಏನೇನು ಮಾಡ್ತೀನಿ ಅಂತ. ಸೊ ಗೈಸ್ ಏನಪ್ಪ ಅಂತಂದರೆ ಎಲ್ಲರೂ ಹಾಯ್ ನಮಸ್ಕಾರ ಅಂತ ಹೇಳ್ತಾರೆ ಸ್ಟಾರ್ಟಿಂಗು. ಅದು ನಾನು ನಿಮಗೆ ಹೊಸ್ದಾಗಿ ಹೇಳಿದ್ದೀನಿ, ಸ್ವಲ್ಪ ಹೊಸ ಕಾನ್ಸೆಪ್ಟ್ ಹೇಳಿದ್ದೀನಿ. ಇದು ನಾನೇ ಯೋಚನೆ ಮಾಡಿ ಹೇಳಿರೋದು, ಯಾವುದು ಕಾಪಿ ಮಾಡೋರು ಮುಂಚೆ ನನಗೆ ಗೊತ್ತಿಲ್ಲ, ಒಟ್ಟು ನಾನು ಅದನ್ನ ಯೋಚನೆ ಮಾಡಿ ಹೇಳಿದ್ದೀನಿ ನಮಸ್ಕಾರ ಅಂತ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಎಲ್ಲ ಹೋಗ್ತೀವಿ ಏನು ಮಾಡ್ತೀವಿ ಅಂತ. ಸೊ ಇವಾಗ ನನ್ನ ಫ್ರೆಂಡ್ ಬರ್ತಾನೆ, ಬಂದಷ್ಟೇ ಪಾರ್ಕ್ ಹೋಗಬೇಕು ಒಂದೆರಡು ರೀಲ್ಸ್ ಮಾಡೋಕ್ಕೆ. ಸೊ ಎಲ್ಲ ಹೋಗ್ತೀವಿ ರೀಲ್ಸ್ ಮಾಡೋಕ್ಕೆ. ನಾನು ಇನ್ಸ್ಟಾಗ್ರಾಮ್ ID ಪೇಜಲ್ಲಿ ಹಾಕ್ತೀನಿ, ಇವಾಗ ಫಾಲೋ ಮಾಡ್ಕೊಳ್ಳಿ. ಇದು ನನ್ನ ಫಸ್ಟ್ ಬ್ಲಾಗು. ನೋಡಿದಾಗ ಇದು ನಾಳೆ ಅಪ್ಲೋಡ್ ಆಗ್ಬೋದು ಮೋಸ್ಟ್ಲಿ. ಇವತ್ತು ತಾರೀಕು ಎಷ್ಟಪ್ಪ ಅಂತ ಅಂದರೆ ಗೈಸ್, ಇವತ್ತು ತಾರೀಕು ಗೈಸ್, ಇವತ್ತು ತಾರೀಕು 24 ಗೈಸ್. ಇವತ್ತು ಮಾರ್ಚ್ 24 ತಾರೀಕು. ನಾನು ಮಾಡ್ತಿರೋದು ಮಂಗಳವಾರ. ಇದು ನಾಳೆ ಇಲ್ಲ ನಾಳೆದು ಅಪ್ಲೋಡ್ ಆಗುತ್ತದೆ. ಸೊ ನೋಡಿ, ಅಟ್ಲೀಸ್ಟ್ ವೀಕ್ಲಿ 1 ಇಲ್ಲ 2 ಅಟ್ಲೀಸ್ಟ್ ಆಗ್ಬಿಟ್ಟೇ ಬಿಡ್ತೀನಿ. ಸ್ವಲ್ಪ ಗಾಯ್ಸ್ ಏನಪ್ಪ ಅಂತ ಅಂದರೆ ಈ ಐಫೋನ್ ಮಾಡಿರೋದೆಲ್ಲ ಸಮಸ್ಯೆ ಏನು ಹೇಳಿ, ಸ್ಟೋರೇಜು. ಗೊತ್ತಿರುತ್ತೆ ಯಾರ್ಯಾರ್ದು ಐಫೋನ್ ಇರುತ್ತೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಒಂದು ಸಮಸ್ಯೆ ಏನು ಅಂತಂದರೆ ಸ್ಟೋರೇಜು. ಅದಕ್ಕೆ ಇವಾಗ ಸ್ಟೋರೇಜ್ ಕ್ಲಿಯರ್ ಮಾಡ್ತಿದ್ದೆ, ಬ್ಲಾಗ್ ಸ್ಟಾಪ್ ಮಾಡಿಬಿಟ್ಟು. ಇದಕ್ಕಿದ್ದಂಗೆ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡ್ತು. ಹೆಂಗೆ ಗಾಯ್ಸ್ ಥರ ಅರ್ಧದಲ್ಲಿ ಏನೋ ಸ್ಟಾಪ್ ಆಗಿಬಿಟ್ರೆ ಅಂದು ಹೆಂಗೈತೆ ಗೊತ್ತಾ. ಅದಕ್ಕೆ ನೆಕ್ಸ್ಟ್ ಐಫೋನ್ ಅಪ್ಡೇಟ್ ಮಾಡಬೇಕು ಅಂತ ಇದ್ದೀನಿ, ಹೊಸ ತಗೋಬೇಕು ಅಂತ. ಸದ್ಯಕ್ಕೆ ಈಗೆಲ್ಲ ತಗೊಂಡು ಖಂಡಿತ ಅನ್ಬಾಕ್ಸಿಂಗ್ ಅಪ್ಲೋಡ್ ಮಾಡ್ತೀನಿ ನೋಡಿ. ನಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ನೋಡೋದು ತಗೋಬೇಕು ಅಂತ ಮನಸ್ಸೆಲ್ಲ ಐತೆ, ಯೋಚನೆ ಮಾಡ್ತೀನಿ. ಈಗ ಸದ್ಯಕ್ಕೆ ನಂತರ ಈಗ 15 ಐತೆ ಐಫೋನು. ನೆಕ್ಸ್ಟ್ ತಗೊಂಡ್ರೆ ನಿಮಗೆ ಹೇಳ್ತೀನಿ, ಬ್ಲಾಗಲ್ಲಿ ಹಾಕ್ತೀನಿ. ಸೊ ಈಗ ನನ್ನ ಫ್ರೆಂಡ್ ಬರ್ತಾನೆ, ಬಂದ ತಕ್ಷಣ ಹೊರಡೋದ. ಅಲ್ಲಿವರೆಗೂ ಹಿಂಗೆ ಸಪೋರ್ಟ್ ಮಾಡಿ ಗಾಯಿಸಿದ್ದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ದಯವಿಟ್ಟು ಯಾರು ಏನು ಮಾಡ್ಕೊಬೇಡಿ, ತಪ್ಪಿದೆ ಎಲ್ಲ ಬೇಜಾರು ಮಾಡ್ಕೊಬೇಡಿ, ಸಪೋರ್ಟ್ ಮಾಡಿ ಹಂಗೆ ಕಂಟಿನ್ಯೂ ಮಾಡೋದ. ಬನ್ನಿ ಹೋಗೋದ. ಸೊ ಗಾಯ್ಸ್ ನೋಡಿ ಈಗ ರೆಡಿಯಾಗಿದ್ದೀನಿ, ಬ್ಯಾಗಿ ಪ್ಯಾಂಟು ಮತ್ತು ಶರ್ಟ್ ಹಾಕೊಂಡು. ಸೊ ಈಗ ಬನ್ನಿ ಹೋಗೋದ. ಈಗ ನಮ್ಮ ಫ್ರೆಂಡ್ ಮನೆ ಹೋಗ್ಬೇಕು. ಸೊ ಈಗ ಹಂಗೆ ಹೋಗ್ಬಿಟ್ಟು ಅವ್ನು ಕರ್ಕೊಂಡು ಹೋಗೋದ. ತೋರಿಸ್ತೀನಿ ಅದು ಬ್ಲಾಗ್ ಎಲ್ಲ ಹೋಗ್ತೀವಿ ಏನು ಮಾಡ್ತೀವಿ ಅಂತ. ಲೆಟ್ಸ್ ಗೋ ಗೈಸ್. ದಿಸ ಅವನು ಬಡಪ್ಪ, ನೀನು ನಮಗೆ ಗೈಸ್ ನೋಡಿ ಏನು ಹಿಡ್ಕೊಬಿಟ್ಟವನೇ ನಮಗೆ ದಿಸ. ಏನು ಹಿಡ್ಕೊಂಡು ರಾಮನವಮಿಗೆ ಎಲ್ಲ ಬಿಡ್ತವ್ರೆ, ಲೈಟಿಂಗ್ಸ್ ಎಲ್ಲ ಬಿಡ್ತವ್ರೆ ನೋಡಿ ಗೈಸ್. ಲೈಟಿಂಗ್ಸ್ ಬಿಡ್ತವ್ರೆ ಈ ದಿವಸ ಅವ್ರದ್ದು ಎಲ್ಲ. ಮಾಹಿತಿ ಬೇಗ ಆ ಟೈಮ್ ಐತೆ ಸಿಟಿಗೆ ಹೋಗೋಕ್ಕೆ ಆಯ್ತೇನಾ. ಸಿಟಿಗೆ ಬಂದಿದ್ದೀವಿ ಈ ದಿವಸ ಜೊತೆ. ಈ ದಿವಸ ಆಯ್ ಮಾಡು. ಯಾವ ಇವೆಲ್ಲ ಇವನು ನಮ್ಮ ನಾಗೋನಂಗೇನೆ ಆಯ್ ಹೇಳಲ್ಲ. ಸಿಟಿಗೆ ಬಂದಿದ್ದೀವಿ ಗಾಯ್ಸ್ ನೋಡಿ, ಮಾರ್ಕೆಟ್ಗೆ ಇವಾಗ ತಗೋಬೇಕು ಫ್ರೂಟ್ಸ್ಗಳೆಲ್ಲ ಒಂದೆರಡು, ಹಂಗೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇವಾಗ ಸಿಟಿಲಿ ಸುತ್ತಾಡ್ತಿದ್ದೀವಿ. ಫೋನ್ಗೆ ಇದು ಗ್ಲಾಸ್ ಬೇಕಿದ್ದು ಒಂದು ಹಾಕ್ಸಕ್ಕೆ ಬಂದಿದ್ದೀವಿ, ಟೆಂಪರ್ ಗ್ಲಾಸ್ ಫೋನ್ಗೆ ಹಾಕ್ಸ್ಕೊ ಹೋಗ್ತಿದ್ದೀವಿ ನೋಡಿ. ನಮ್ಮ ದಿವಸ ಇಲ್ಲಿ ಟೆಂಪರ್ ಗ್ಲಾಸಲ್ಲಿ ಹಾಕ್ಸ್ಕೊ ಹೋಗ್ತಿದ್ದೀವಿ ಫೋನ್ಗೆ. ಇವಾಗ ಬನ್ನಿ ಹೋಗೋದು ಹಂಗೆ. ಇಲ್ಲಂತೂ ಫುಲ್ಲು ಬಿಸಿಲು ಅಂದ್ಕೊಳ್ಳಿ. ಸೊ ಈಗ ನಾವು ಹೋಗ್ತಿದ್ದೀವಿ ಮನೆಗೆ. ಚಿಯಾ ಸೀಡ್ಸ್ ಬೇಕಿತ್ತು ನನಗೆ, ಚಿಯಾ ಸೀಡ್ಸ್ ತಗೊಂಡು ಹಂಗೆ ಹೋಗ್ತಿದ್ದೀವಿ. ಬನ್ನಿ ಹಂಗೆ ಹೋಗೋದ. ಫುಲ್ಲು ಬಿಸಿ ನೋಡಿ, ಫುಲ್ಲು ಬಿಸಿ ಇದೆ ಸಿಟಿಲಿ ಗಾಯ್ಸ್. ಆ್ಯಕ್ಚುಲಿ ನಾವು ರೀಲ್ಸ್ ಮಾಡೋಕ್ಕೆ ಅಂತ ಪಾರ್ಕ್ ಹೋಗ್ಬೇಕಾಯಿತು, ಹೋಗಲಿಲ್ಲ. ಯಾಕಂದರೆ ನಮ್ಮ ಹುಡುಗ ಸ್ವಲ್ಪ ಕೆಲಸ ಐತೆ ಅಂತ ಹೋಗೋನೆ.
ಈಗ ಬರ್ತಾನೆ ಒಂದು ಅರ್ಧ ಗಂಟೆ ಹೋಗ್ಬೇಕು. ಅಕಸ್ಮಾತ್ ಹೋದರೆ ತೋರಿಸ್ತೀನಿ. ಸೊ ಬ್ಲಾಗ್ ನಿಂಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಂದರೆ ಗಾಯ್ಸ್ ನಾನು ಸಿಟಿಯಿಂದ ಓರಿಸ್ತಾ ಇರೋ ಈ ದಿವಸ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಈ ಫೋಟೋ ಹಂಗೆ ಒಂದು ಹಾಂ ಬತ್ತೊಂದು ಫೋಟೋ ಅವಲೇ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕ್ಕೆ ಆಗಲಿಲ್ಲ. ಈಗ ವೀಡಿಯೋ ಮಾಡೋದು ಅಷ್ಟೇ ನನ್ನ ಕೆಲಸ. ಗಾಯ್ಸ್ ಜೇಪಿನಾಗ ಬಂದಿದ್ದೀವಿ ವೀಡಿಯೋ ಮಾಡೋಕ್ಕೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ, ಸ್ವಿಮ್ಮಿಂಗ್ ಪೂಲ್ ಓಪನ್ ಇಲ್ಲ. ಹೆಂಗೈತೆ ಪೀಸ್ ಐತೆ ಫೀಲ್ಡು, ಅಂದರೆ ರೀಲ್ಸ್ ಮಾಡೋದು ಸ್ಟ್ಯಾಂಡಲ್ಲಿ.